ಸ್ಟಾರ್ಟ್. ಸೊ ಹುಡುಗ ಮತ್ತೆ ಹತ್ತಿಸ್ತಿದ್ದಾನೆ ಗಾಡಿ. ಅದೊಂದು ಕ್ರೇಜ್ ಏನು ಹೇಳಿ, ಅದೊಂದು ಸತಿ ಮನ್ಸಿಗೆ ಬಂದ್ಬಿಟ್ರೆ ಸುಮ್ಮನಿರಲ್ಲ. ಹೌದಾ, ಬನ್ನಿ ಬ್ರೋ, ವೆರಿ ಗುಡ್. ಬರ್ತಾನೆ, ಶೂಟ್ ಮಾಡಿ ಬರ್ತಾನೆ. ಬಂದ ಸೈಕೋಗ್ರು ಅಷ್ಟೇ. ಏನಂತೀರಾ, ಇಳಿಸೋದು ಹತ್ಸೋದು ಒಂಥರ ಚಟ ಆದಂಗೆ ಆಗ್ಬಿಟ್ಟಿದೆ. ಹೆಂಗನ್ನಿಸ್ತು ಮೋನ ಹತ್ಸ್ಬಿಟ್ಟಿಯಲ್ಲ ಇದು? ಅದು ಈ ಥರ ಎಕ್ಸ್ಟ್ರೀಮ್ ಫಸ್ಟ್ ಟೈಮ್ ಹೆಂಗನ್ನಿಸ್ತು? ಫಸ್ಟ್ ಟೈಮು ನಿಜವಲ್ಲೂ ಸೂಪರ್ ಆಗಿದೆ. ನನಗೆ ಕಾನ್ಫಿಡೆನ್ಸ್ ಇತ್ತು ಹತ್ತಿಸ್ತೀನಿ ಅಂದ್ಬಿಟ್ಟು, ಬಟ್ ತಗಲಾಕೊಂಡ್ರೆ ಏನು ಕತೆ ಅಂತ ಗೊತ್ತಿರಲಿಲ್ಲ. ಗೊತ್ತಾಯ್ತಾ? ಸಜೆಸ್ಟೆಡ್ ನೈಸ್. ಬಟ್ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಆ ಒಂದು ಟ್ರಿಕ್ಸ್ ಏನಿದೆಯಲ್ಲ ಬ್ರೋ, ಅದನ್ನು ಹೇಳಿದ್ಮೇಲೆ ತುಂಬ ಜನ ಕರೆಕ್ಟಾಗಿ ಪರಿಪಾಲಿಸಲ್ಲ. ಬಟ್ ಯು ಡಿಡ್ ಇಟ್. ಯು ರಿಯಲಿ ಡಿಡ್ ಇಟ್ ನೈಸ್. ಐ ಲೈಕ್ ದ ವೇ ಯು ಡಿಡ್ ಇಟ್. ಯು ಥಾಟ್ ವೆಲ್. ರಾಕಿ ಎಲ್ಲಿ ನೀನು ಜಾಕಿ? ಗಾಡೀಲಿ ಹಚ್ಬೋದು ಸ್ನೇಹಿತರೆ. ಈ ನಡ್ಕೊಂಡೆಲ್ಲ ಹೋಗೋದಿದೆಯಲ್ಲ ಅದು ನಮ್ದಲ್ಲ. ಅದರಲ್ಲೂ ಈ ಬೂಟ್ಸ್ ಹಾಕೊಂಡು ನಡೆಯೋದಿದೆಯಲ್ಲ, ಇವ್ನು ನಗ್ತಾ ಇದ್ದಾನೆ. ನನ್ನ ಕಷ್ಟ ನನಗೆ ಗೊತ್ತು. ಫುಲ್ ಹೋಗ್ತಾ ಇದೆ, ಗಾಡಿಗೆ ಗಾಳಿ ಹೋಗಿದೆ, ಗಾಡಿ ನನ್ನ ಬಾಡಿಲೂ ಗಾಳಿ ಹೋಗ್ತಾ ಇತ್ತು ಆದ್ರೂ ಸರಿಯಾಗಿ. ಬಟ್ ಎನಿವೇಸ್ ಗಾಡ್ ಬ್ಲೆಸ್ ಯು. ಯಾಕೆ ಹೇಳು, ಅಷ್ಟೋ ತನಕ ಆನ್ ಮಾಡಿಟ್ಬಿಟ್ಟು ಬಂದಿದ್ಯಾ ಗಾಡಿನ. ಶಶಾಂಕ್ ಹೇಗಿತ್ತು ಫಸ್ಟ್ ಟೈಮ್ ಅದು ಈ ಥರ ಒಂದು ದೈತ್ಯ ಗಾಡಿ KTM 390 ADVಯಲ್ಲಿ? ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಅಂದರೆ ಹತ್ತಕ್ಕಿನ್ನೇ ನಿಂಗೆ ಇನ್ಕ್ಲೈನ್ ಇತ್ತಲ್ಲ ಅವಾಗ? ಹತ್ತಿ ನಿಂತ್ಕೊಂತು. ಹಾಂ, ಅಲ್ವಾ, ಇನ್ನು ಆಗಲ್ಲ ಇವ್ರಿಗೆ ಕೊಡ್ಬೇಕು ಹತ್ಸಕ್ಕೆ ಅಂತ ಅನ್ಕೊಂಡು ಬಂತಲ್ಲ ಅದು ಮೈಂಡಲ್ಲಿ. ನಾನು ಅನ್ಕೊಂಡೆ, ಬಟ್ ಸ್ವಲ್ಪ ಟೈಮ್ ತೊಗೊಂಡ್ಮೇಲೆ ಯು ಫೆಲ್ಟ್ ಲೈಕ್ ಮಾಡ್ಬೋದು ಆ್ಯಂಡ್ ಯು ಡಿಡ್ ಇಟ್. ಬಟ್ ಅವ್ರು ಅದೇ ಸಪೋರ್ಟ್ ಮಾಡ್ತಾರೆ ಅನ್ಕೊಂಡೆ, ಮಾಡ್ದಿಲ್ದು ಒಳ್ಳೆದಾಯ್ತು. ಮಾಡಲ್ಲ ಅಂಟಿಲ್ ಅನ್ಲೆಸ್ ಯು ಫಾಲ್. ನಾವು ಯಾರು ಮಾಡಲ್ಲ. ಬೋಣಿಗೆ ಹಾಕಿದ್ರೆ ಮಾತ್ರ ನಾವು ಬರ್ತೀವಿ ನಾನು ಅನ್ಕೊಂಡೆ ಕೊಡಕ್ಕೆ. ನಾನು ನೋಡ್ತಾ ಇದ್ದೀನಿ ತಳ್ಬೇಕಲ್ಲ ಒಬ್ರು ನೀವು. ತಳ್ಳಲ್ಲ, ಬಟ್ ಹಂಗೂ ಹೇಳ್ದೆ ರಾಕೇಶಿಗೆ ಸೀಟ್ ಮೇಲೆ ಸುಮ್ಮನೆ ಪ್ರೆಷರ್ ಕೊಡಷ್ಟೇ, ಸೊ ದಟ್ ಟ್ರಾಕ್ಷನ್ ಸಿಗ್ಲಿ ಅಂತ. ಬಟ್ ಯು ಡಿಡ್ ಇಟ್ ಬೈ ಡಿಫಾಲ್ಟ್. ನೈಸ್. ಇವ್ರು ನೋಡಿ, ಅವನು ಮುಂದ್ಗಡೆ ಸಸ್ಪೆನ್ಷನ್. ತಡಿಯ, ಮುಂದ್ಗಡೆ ಯಾವ್ದೋ ಸಸ್ಪೆನ್ಷನ್. ಮುಂದ್ಗಡೆ ಯಾವ ಗಾಡಿ ಸಸ್ಪೆನ್ಷನ್ ಮಚ್ಚ ಅದು? ತಡಿ, ಅವ್ನು ಹೇಳ್ಕೊಡ್ತಾನೆ ನೋಡೀಗ. ಇನ್ನೊಂದ್ಸಲ ಮೊದಲಿಗೆ ಏನಾಗೋದು ಹೆಂಗೆ ಅಂದರೆ ಹಿಂದ್ಗಡೆ ವೆಯ್ಟ್ ಅಲ್ಲಿ ನೋಡಿ. ಬಟ್ ಓವರ್ ಶೂಟ್ ಆದಾಗ ಏನಾಗುತ್ತೆ, ಯು ಶುಡ್ ಲೀವ್ ಯರ್ ಥ್ರಾಟಲ್ ಆಲ್ಸೋ. ಬಟ್ ಕಂಟ್ರೋಲ್ ತೊಗೊಂಡು ಹಂಗೆ ಹೋಗ್ತಾನೆ ನೋಡಿ. ಇವಾಗ ತೋರಿಸ್ತಾನೆ ನೋಡು. ಒಂದು ಬ್ರೇಕ್ ಮೇಲೆ ಕಾಲು ಇರಲೇಬೇಕು. ಲೆಫ್ಟ್ ಸೈಡಿಗೆ ವಾಲ್ಸ್ಕೊಳ್ಳಿ ಅಂತ ಅದಕ್ಕೆ ಹೇಳಿದ್ದು ನಾನು. ಪವರ್ ಬಂದ ಮೇಲೆ ಗಾಡಿಗೆ ಫ್ರಂಟ್ ವೀಲ್ ಏರಲ್ಲಿರುತ್ತೆ, ಕಾಲು ಹಿಡ್ಕೊಬೇಕು. ನಾವು ಡೋಂಟ್ ಸಿ ಎನಿಥಿಂಗ್, ಜಸ್ಟ್ ಲಿಸನ್ ಟು ದ ಥ್ರಾಟಲ್ ಹೌ ಹಿ ಗಿವ್ಸ್. ಈಸ್ ನಾಟ್ ಗಿವ್ ನಿಮಿಷ ಹಿ ವಿಲ್ ನಾಟ್ ಗಿವ್ ಲೈಕ್ ವಾ ಅಂತ ಕೊಡಲ್ಲ, ಆಮೇಲೆ ಹಿಂಗೆ ಅರ್ಧನೂ ಕೊಡಲ್ಲ. ದ ವೇ ಯು ಜಸ್ಟ್ ಲಿಸನ್ ದ ಥ್ರಾಟಲ್. ಕಣ್ಣು ಮುಚ್ಕೊಂಡು ಲಿಸನ್ ಮಾಡಿ. ಥ್ರಾಟಲ್ ಕಣ್ಮುಚ್ಚೋ. ಹಾಂ, ಕಣ್ಮುಚ್ಚು ಅಷ್ಟೇ. ಅಲ್ಲಿ ನೋಡು ಗಾಡಿ ಈಗ ನೋಡು ಮತ್ತೆ ಹೆಂಗೆ ಎತ್ತದ ಅಂತ ತೋರಿಸ್ತೇನೆ ನೋಡು. ಅಷ್ಟೇ, ಅರ್ಥ ಆಯ್ತಾ? ಆ ಜೋಶ್ ಬಂತು ಇವಾಗ ಹುಡುಗಂಗೆ. ಕ್ರೇಜಿ. ಹಿಮಾಲಯನಲ್ಲಿ ತೋರಿಸ್ಲಾ ಬ್ರೋ? ಆಯ್ತು, ಏನಾಗಲ್ಲ. ಫಸ್ಟ್ ಗೇರ್. ದಟ್ ಇಸ್ ಟೂ ಮಚ್ ಆಫ್. ಮಗ ಕ್ಲಚ್ ಹೋಗಿದೆ ಅನ್ಸತ್ ಕಣ ನೋಡು. ಅದಲ್ಲ, ಸ್ವಲ್ಪ ಡೌನ್ ಮಾಡ್ತೀನಿ. ಇದೆಯಾ ಇದು ಮಾಡ್ಕೊಡ್ತೀನಿ. ಕ್ಲಚ್ಚನ್ನ ಚೆನ್ನಾಗಿ ಲವ್ ಮಾಡಿದ್ದಾನೆ. ರೊಮ್ಯಾನ್ಸ್ ತುಂಬ ಜಾಸ್ತಿ ಮಾಡ್ಬಿಟ್ಟಿದ್ದಾನೆ ಕ್ಲಚ್ ಮೇಲೆ. ಅದಕ್ಕೆ ಕ್ಲಚ್ಚು ನಮ್ಮ ಅಪ್ಪಂದೇ ಅಲ್ಲ ಅಂತೇಳಿ ಬಿಟ್ಟಾರೆ. ನಾನು ಬಿಟ್ಟೆ ಬಂಪ್ ಆಯ್ತೈತಲ್ಲ ಸ್ಟಾರ್ಟಿಂಗ್ ಬಿಟ್ಟೆ. ಮಗ ಇಲ್ಲ, ಕ್ಲಚ್ ಡೌನ್ ಆಗಿದೆ, ಆಗಲ್ಲ. ಇಲ್ಲ ನೋಡಲ್ಲಿ ಬಿಡು, ಆಯ್ತು. ಕ್ಲಚ್ ಇಲ್ಲ ಮಗ, ಕ್ಲಚ್ ಇಲ್ಲ, ಪವರ್ ಹೋಗಿದೆ. ಅವನಿಗೆ ಕೊಡು ಒಂದ್ಸತಿ ಟ್ರೈ ಮಾಡ್ತಾನೆ ಅವನು. ಏನಿಲ್ಲ, ಫುಲ್ ಇದೆ ಬ್ರೋ. ನೀನು ಹೊಡೆದ್ ನೋಡು. ಫುಲ್ ಇಟ್ಟವ್ರೆ. ನನಗೆ ಸ್ಟ್ರೈಟ್ ಇದ್ಬಿಟ್ರೆ ಮೊಬೈಲಲ್ಲೂ ಶೂಟ್ ಮಾಡ್ತೀನಿ. ನಾನೇನಂದೆ, ಫುಲ್ ಕ್ಲಚ್ ಇದೆ, ನಡೆಯೋದಾಗಲ್ಲ. ಬಾ, ಗಾಡಿ ಇನ್ನೂ ಕ್ಲಚ್ ಬರ್ನಾಗತ್ತೆ. ಬೇಡ, ಎತ್ಕೊಂಬಿಡು ವಾಪಸ್. ಹೌದು, ಫುಲ್ ಕ್ಲಚ್ ಇದೆ. ಬೇಡ, ಎತ್ಕೊಂಬಿಡು. ಒಂದು ನಿಮಿಷ ಇದೆ. ಕ್ಲಚ್ ಪ್ಲೇಟು ಮತ್ತು ಕ್ಲಚ್ ಬೆಲ್ಲು ಹೋಗ್ಬಿಟ್ಟಿದೆ, ಚೇಂಜ್ ಮಾಡಿಸ್ಬೇಕು. ಮನೆ ಬನ್ನಿ ಬ್ರೋ. ಮುಂದಕ್ಕೆ ಹೋಗಿ ನಿಲ್ಲಿಸಿ. ಹಾಂ, ಓಕೆ.
ಕ್ಯಾರಿ ಆನ್ ಹೋಗು. ರಾಕೇಶಿಗೆಲ್ಲ ರೂಟು ಗೊತ್ತಾಗ್ಬಿಟ್ಟಿದೆ. ಒಂದೊಂದು ಕಾಲದಲ್ಲಿ ಇಲ್ಲಿ ಯಾವ ರೇಂಜಿಗೆ ಗಾಡಿ ಓಡಿಸ್ತಿದ್ವಿ ಅಂತಂದರೆ ಕೇಳಲೇಬೇಡಿ. ಅದು ಎಷ್ಟು ಟೈಮು ಅಂತಲೂ ನಾನು ಹೇಳಲ್ಲ. ಫಸ್ಟ್ ಆಫ್ ಆಲ್ ಲೊಕೇಶನ್ ಯಾವುದು ಅಂತಲೂ ನಾನು ಹೇಳಲ್ಲ. ಇನ್ನು ಟೈಮ್ ಹಿಡ್ಕೊಂಡು ಏನು ಮಾಡ್ತೀರಾ. ಬಟ್ ಯಸ್ ಡೆಫಿನೆಟ್ಲಿ ನೀವು ನೋಡ್ತಾ ಇದ್ದೀರಲ್ಲ ಟ್ರ್ಯಾಕ್ ಯಾವ ಥರ ಇದೆ ಅಂತ. ಸುಮಾರು ಕತ್ಲಾದ್ಮೇಲೆ ನಾವಿಲ್ಲಿ ಲಿಟ್ರಲಿ ರೇಸ್ ಮಾಡಿದ್ವಿ ಆಫ್ ರೋಡ್. ಅಯ್ಯಪ್ಪ, ಸಮಯ ಇನ್ನೂ 8 ಕಾಲು ಅಷ್ಟೇ. ಆಗಲೇ ನಮ್ಮದು 3/4 ಭಾಗ ಆಫ್ ರೋಡ್ ಮುಗಿಸ್ಬಿಟ್ಟಿದ್ದೀವಿ. ಅದು ಇನ್ನೊಂದು ಅಡ್ವಾಂಟೇಜು ಬರೋದ್ರಿಂದ. 6 ಕಾಲು ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದ್ವಿ, 8 ಕಾಲು ಅಷ್ಟೊತ್ತಿಗೆಲ್ಲ ಮುಗಿಸೇ ಬಿಟ್ಟಿದ್ದೀವಿ. ಇನ್ನೇನು ಇಲ್ಲಿಂದ ವಾಪಸ್ ಹೋಗೋದಷ್ಟೇ, ಒಂದು ಸ್ಟೆಚ್ಚು ಎಕ್ಸಿಟ್ ಅಷ್ಟೇ. ಇಲ್ಲೆಲ್ಲ ನೀರು ಹರಿದ್ಕೊಂಡು ಹೋಗುತ್ತಿಲ್ಲಿ. ಬ್ರೋ ಒಂದು ಫೋಟೋ ತೆಗೀರಿ ಬ್ರೋ, ಮೇಲ್ಗಡೆಯಿಂದ ಹಿಂಗೆ ತಗೋ ಬ್ರೋ. 0.5 ಹಾಕ್ಬಿಟ್ಟು ಒಂದು ಫೋಟೋ ತೆಗಿ ಬ್ರೋ. ರೈಟ್ ಇಲ್ವಾ ಎಲ್ಲೊಂದು ಜಾಗ ಏನು ಗೊತ್ತಾ, ಹಿಂಗೆ ಮಾಡ್ಕೊಂಬಿಡಿ. ಹೆಂಗೆ ಹಿಂಗೆ ಗಾಡಿ ಪಕ್ಕ ಚೆನ್ನಾಗಿದ್ಯಾ? ಹಾಂ, ದಿಸ್ ಇಸ್ ಕಾಲ್ಡ್ ಬ್ರದರ್ ರೋಡ್ ಗಾಯ್ಸ್. ಬಂದ್ಬಿಡು ಎದೆ ಮೇಲೆ ಹಂಗೆ ಹೋಗ, ಹಂಗೆ ಹೋಗು. ತೆಂಗೆ ಬಿಟ್ಟ, ಗಾಡಿಗೆ ತೆಂಗ್ ಬಿಟ್ಟ ಗುರು. ಮಗ ನನ್ನ ಮ್ಯಾಂಬ ಗೇ ಅಲ್ಲ ಮಗ, ಪ್ಲೀಸ್. ಹೀಟಿಗೆ ಬಂತ ಬ್ರೋ. ಹಾಂ, ಹೀಟಿಗೆ ಬಂದ್ಬಿಟ್ಟಿದ್ಯಾ ಬ್ರೋ ಗಾಡಿ. ನನ್ನ ಹಿಮಾಲಯನ್ನ ನೋಡಿ ಮೂಡಕ್ಕೆ ಬಂದ್ಬಿಡ್ತಲ್ಲ ಬ್ರೋ. ಆರಾಮಾಗಿ ರಿಲ್ಯಾಕ್ಸ್. ಟ್ಯಾಂಕು ಎತ್ಕೋ ಬ್ರೋ. ಅದೊಂದು ಚೂರು ಲಿಫ್ಟ್ ಮಾಡಿ. ಕ್ಲಚ್ ಹಿಡಿ. ನಾನು ಹೇಳೋದು ಕೇಳೋ ನಿಮಿಷ, ಗಾಬರಿ ಪಡ್ಬೇಡ. ಕ್ಲಚ್ ಹಿಡಿದು ಹಿಂದ್ಗಡೆ ಕೇಳ್ಕೊ. ಹಾಂ ಎತ್ಕೋ ಅಷ್ಟೇ. ಸಿಂಪಲ್ ಬ್ರೋ, ಗಾಬರಿ ಪಡಬಾರ್ದು ಯಾವುದೇ ವಿಚಾರ ಆಗಲಿ. ಹೇಳ್ತೀನಿ ಕೇಳಿ. ಈಗ ಇವನು ಬಂದು ಗುದ್ದದ, ಅಯ್ಯೋ ಗುದ್ಬಿಟ್ಟ ಅಂತಂದ. ನಾನೇನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಬ್ರೋ, ರೈಟ್ ಸ್ಟಾರ್ಟಿಂಗಲ್ಲೇ ಗಾಡಿ ಕಾಸ್ಮೆಟಿಕಲ್ ಅಪೇಲ್ ಐ ಡೋಂಟ್ ಕೇರ್. ಓನ್ಲಿ ಇದಿದೆಯಾ, ಇದು 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 ಅಷ್ಟೇ. ಟ್ಯಾಂಕ್ ಡೆಂಡ್ ಆಯಿತು, ಸ್ಕ್ರಾಚ್ ಆಯಿತು. ಈಗ ನೋಡಿ ಹೆಂಗೆ ಬಿಲ್ಸಿದ್ದೀವಿ ನೋಡಿ. ಚಿನ್ನು ನಂದಿದು, ಚಿನ್ನು ಮ್ಯಾಂಬಾ ಅಂಡರ್ನೀತ್. ಇವತ್ತೇ ನೋಡ್ತಾ ಇರೋದು ಏನೇನೆಲ್ಲ ಏಟ್ ತಿಂದಿದೆ ಗುರು ಇದು. ಇಲ್ಲಿ ನೋಡಿಲಿ ಯವ್ವ, ಇದು ಅಚ್ಚಲು ಬೆಟ್ಟ ಏಟಿದು ಪಕ್ಕಾ ಹೇಳ್ತೀನಿ ಕೇಳಿ ಬ್ರೋ. ಯಪ್ಪ ಇದು ಗಟ್ಟಿ ಇದ್ರೂ ನೋಡಿ ಹೆಂಗಾಗಿದೆ. ಸ್ನೇಹಿತರೆ, ಶೂಸ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ. ಸೊ ನೋಡ್ಬೋದು, ಬೋಣಿಗೆ ಆಗಿದೆ, ಒಳ್ಳೆ ಇಂಪ್ಯಾಕ್ಟ್ ಕೂಡ ತಡ್ಕೊಂಡಿದೆ. ಲಾಕಿಂಗ್ ಸಿಸ್ಟಮ್ಸ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹಾಗೂ ಇನ್ನು ಬ್ರೇಕ್ ಥ್ರೂ ಆಗಬೇಕು. ಬ್ರೇಕ್ ಆಗೋದಕ್ಕಂತೂ ಇನ್ನೂ ಪ್ರಾಬ್ಲಮ್ ಇದೆ. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ದೊಡ್ಡ ವಿಚಾರ ಇವರು ನೆತ್ಕೊಂಡು ಹೇಳ್ತಿರೋದು ದೊಡ್ಡ ವಿಚಾರ ನೋಡಿ. ದೊಡ್ಡ ವಿಚಾರನೇ. ಬರೀ 140 kg ಇರೋದು ಅಷ್ಟೇ ನೋಡಿ. ನೋಡಿ ಬರೋ ಗೂಬೆ ಮೇಲೆ. ಗೂಬೆ ನೀನು ಅಲ್ಲ, ಆಕಾಶ ಇದು ಮೋಡ ಗೂಬೆ ಥರನೇ ಇದೆ. ನಿನಗೆ ಇನ್ನೇನೇನು ಥರ ಕಾಣಿಸುತ್ತೋ ಏನೋ ಆಕಾಶ. ತೋರಿಸಿ ಆಕಾಶ ಸ್ನೇಹಿತರೆ. ನಿಖಿಲ್ 140 kgs ಬಾಟ್ಲು ಕಾರ್ಯಕರ್ತ ಗೊತ್ತಾಯ್ತು. ಓಕೆ, ಶಶಾಂಕ್ ಯಾಕೋ ಟೆನ್ಷನ್ ಇದ್ದಾನೆ. ಆಫ್ ಅದೇ ಮೇಲ್ಗಡೆ ಬಿಟ್ಟು ಬ್ರೋ. ಒಂದೇ ಕೈಯಲ್ಲಿ ಎತ್ತಿದ್ಯಾ ಗಾಡಿನ? ಒಂದ್ ಕೇಳಲ್ಲ, ಒಂದ್ಸಲ ನಾನು ಹೇಳೋದು ಕೇಳಿಸ್ಕೊ. ಒಂದೇ ಕೈಯಲ್ಲಿ ಎತ್ತಬೇಕು. ಹ್ಯಾಂಡಲ್ ಹಿಡ್ಕೊಂಡು ಬಾಸ್ ಹಿಂಗೆ ಎತ್ತುತ್ತಾರೆ ಹಿಂಗೆ. ತಿರ್ಕೊಂಡ್ಬಿಡುತ್ತಲ್ಲ ಹ್ಯಾಂಡ್ಲು. ಐ ಡೋಂಟ್ ವಾಂಟ್ ಎನಿ ರೀಸನ್ಸ್. ಒಂದು ಕೈಯಲ್ಲಿ ಎತ್ತಬೇಕು ನೀನು. ಹಿಡ್ಕೊಂಡು ಏನೋ ಮಾಡ್ತಾರಪ್ಪ. ಕಾಲಿಗೆ ಸ್ಟ್ರೆಂತ್ ಕೊಡು ಆಯ್ತಾ. ಫಸ್ಟಿಗೆ ಏನಂದೆ? ಆಗಲ್ಲ ಅಂದೆ. ಈಗೇನಾಯ್ತು? ಎತ್ತದೆ ಅಷ್ಟೇ ಜೀವನ. ಇಡು ವಾಪಸ್ಸು. ಅನ್ಕೊಂಡ್ರೆ ಆಗಲ್ಲ, ಆಗುತ್ತೆ ಅಂತ. ಅರ್ಥ ಆಯ್ತಾ ರಾಕೇಶ್? ಸ್ನೇಹಿತರೆ, 1 ಹ್ಯಾಂಡ್ ಚಾಲೆಂಜ್ ಮಾಡಬೇಕು. ಲೆಟ್ಸ್ ಡೂ ಇಟ್ ಆನ್ ಹಿಮಾಲಯನ್. 1 ಹ್ಯಾಂಡು. ಓಕೆ, ಅಗೇನ್ ಇನ್ನೊಂದು ಡೆಮಾನ್ಸ್ಟ್ರೇಷನ್ ತೋರಿಸ್ತಾ ಇದ್ದೀನಿ. ಹಿಮಾಲಯನ್ 411 1 ಹ್ಯಾಂಡು. ಅಗೇನ್ ದಟ್ಸ್ ಇಟ್. ಮಾಡಿ ನೋಡಿ, ನಿಮ್ಮ ಕೈಲೂ ಆದರೂ ಆಗುತ್ತೆ, ಇಲ್ಲ ಅಂತಿಲ್ಲ. ಇಲ್ಲೂ ಸುಮಾರು ಜನ ಟ್ರೈ ಮಾಡಿದ್ರು, ಆಯಿತು ಫೈನಲಿ. ಏನು ಕಷ್ಟ ಏನಿಲ್ಲ. ನಾನು ಈಸಿಯಾಗಿ ತೆಗ್ದೆ ಗೊತ್ತಾ ನಿಮ್ಗೆ. ಅಷ್ಟೇ ಹೋಗ್ಬಿಡ. ಇಡ್ಲಿ ತಿನ್ಬೇಕು ನೀನು ಈಗ. ದೋಸೆ, ಬಿರಿಯಾನಿ ಗಿರಿಯಾನಿ ತಿಂತೀಯಾ? ನಾನ್ ವೆಜ್ ಬ್ರೋ. ಬ್ರಾಹ್ಮಣ್ಸಾ ಸೆಟ್ರು ಆಫ್ ಮಾಡ್ಲಾ? ಆಫ್ ಕೊಡೋಣ ಬ್ರೋ. ಇವಾಗ ನಿಮಗೆ ಈ ಒಂದು ಜಾಗದಿಂದ ಗಾಡಿ ತೆಗಿಬೇಕಲ್ವಾ? ಭಯ ಇದೆ ಅಲ್ವಾ? ಹಾಂ, ಏನು? ಹಾಂ ಹಾಂ, ಖಂಡಿತ ಅಭ್ಯಾಸ ಇಲ್ವಲ್ಲ. ಸೊ ನಿಮಗೆ ಭಯ ಆಗ್ತಿದೆ ತಾನೆ ಇವಾಗ ಎಲ್ಲಿ ಏನು ಅಂತ. ನಾ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಓಕೆ, ಹತ್ಕೊಳ್ಳಿ ಗಾಡಿ ಮೇಲೆ. ಗೈಸ್, ಇಲ್ಲಿ ಹೆಂಗ್ ತಿರುಗಿಸೋದು ಅಂತ ಹೇಳ್ಕೊಡ್ತಾರೆ ಬ್ರೋ. ಇವಾಗ ಬನ್ನಿ, ನಾ ಹೇಳ್ದಂಗೆ ಮಾತ್ರ ಮಾಡಿ, ಪೀಸ್ಫುಲ್ ಆಗಿರ್ರಿ ಆಯಿತಾ? ಆ ಥರ ಬೇಡ. ಗಾಡಿ ಸ್ಟಾರ್ಟ್ ಮಾಡಿ. ರೇಡಿಯಸ್ ಕಡಿಮೆ ಇದೆ, ಸೊ ನೀನು ತಿರ್ಗ್ಸೋಕ್ಕಾಗಲ್ಲ ಇಲ್ಲ ಎಲ್ಲೂ. ಬರೋ ರೈಟಿಗೆ ಎತ್ಕೋ, ಈಗ ಹಿಂದಕ್ಕೆ ಹೋಗ್ಲಿ. ಹಂಗೆ ಹಿಂದಕ್ಕೆ ಹೋಗ್ಲಿ, ಇನ್ನೂ ಹೋಗ್ಲಿ. ಹಾಂ, ಸ್ಟಾಪ್ ಮಾಡು. ಇದ್ರ ಮೇಲೆ ಹತ್ಸು. ಹೋಗ್ಬೇಕು, ಹೋಗ್ಬೇಕು ಬಿಡು. ಹೋಗು, ಸಾಕು. ಈಗ ಗೊತ್ತಲ್ಲ ನಿನಗೆ. ರೈಟಿಗೆ ರೈಟ್ ಸೈಡ್ ತಿರುಗಿಸು. ಬ್ರೇಕ್ ಮೇಲೆ ಕಾಲು ಎತ್ತಕ್ಕೆ ಹೋಗ್ಬೇಡ, ಯಾಕೆಂದರೆ ಹಿಂದ್ಗಡೆ ಹೋದರೆ ಕಷ್ಟ. ಬರಲಿ, ಸಾಕು. ಮತ್ತೆ ಲೆಫ್ಟು. ಹಾಂ, ಮತ್ತೆ ರೈಟು.
So now you know how to get out of small roads even though you don't have enough space to do elephant turn. ಕರೆಕ್ಟ್ ಖುಷಿನಾ? ಸೂಪರ್. ಈಸಿ ಇತ್ತಾ? ಲವ್ ಯು ಬ್ರೋ. ಇವಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀನು ಹಿಂಗಿಂದನೇ ಹತ್ತಿಸ್ಕೊಂಡು ಹಿಂಗೆ ಹೋಗ್ಬೋದು. ಇಫ್ ಯು ವಾಂಟ್ ಟು ಟ್ರೈ ಯು ಕ್ಯಾನ್ ಡೂ ಇಟ್. ಸ್ವಲ್ಪ ಈ ಕಡೆಗೆ ಎತ್ಕೋ. ಹಾಂ, ಇವಾಗ ಇಲ್ಲಿಂದ ಒಂದೇ ಏಟಿಗೆ ಥ್ರೋಟಲ್ ಕೊಟ್ಕೊಂಡು ಹೋಗ್ಬೇಕು ನೀನು. ಅಲ್ಲ ಕ್ಲಚ್ಚು ಹಂಗಿರೋ ಬೇಡ ಬ್ರೋ, ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ, ಹಂಗೆ ಹೋಗು. ಕ್ಲಚ್ ಬಿಟ್ಬಿಡ್ಬೇಕು ಫುಲ್ಲು, ಇಲ್ಲಿಂದನೇ ಕ್ಲಚ್ ಬಿಟ್ಬಿಡ್ಬೇಕು ಬ್ರೋ. ಬೇಡ ಬಿಡಿ ಹಿಂಗೆ. ಬನ್ನಿ ಆಯಿತು, ಇಳಿಸಿ ಇಲ್ಲೇ. ನಾನು ನಿಮ್ಮ ಗಾಡಿ ಎತ್ಕೊಂಬರ್ತೀನಿ, ನೀವು ಎಕ್ಸ್ಪಲ್ಸ್ ತೊಗೊಳ್ಳಿ. ಏನಾಯ್ತು ಮೋನ? ತಡಿಯೋ, ಏನು ಮಾಡಬೇಡ, ತಡಿಯೋ. ಗೇರ್ ಲಿವರ್ ಬೆಂಡ್ ಆಯ್ತಾ? ಒಳಗೆ ಹೋಗಿದೆ ಅಷ್ಟೇ ತಾನೆ. ಎದಳು ಗಾಡಿನ ಆ ಕಡೆಗೆ ವಾಲ್ಸ್ಕೊಂಡು ಇಟ್ಕೊಳ್ರಿ ಇಬ್ರು. ನೀ ಆ ಕಡೆ ಹೋಗು. ಇಟ್ಕೊಂಡ್ರಾ? ಅಯ್ಯಪ್ಪ ಕೈ ನೋವು ಗ್ಲವ್ ಹಾಕೊಂಬಿಡಿ. ನಾನು ಅದನ್ನೇ ಮಾಡಿದ್ದೆ. ಇಲ್ಲಿ ಬಾ, ಮಧ್ಯಕ್ಕೆ ಬಾ. ಬನ್ನಿ ಕಡೆ ನೀವು ಸಾಕು. ಬನ್ನಿ ಬರೀ ಗ್ಲೌಸ್ ಕೊಡು. ಅಲ್ಲ ನೋಡ್ತೀನಿ. ಏನು ಮಾಡ್ತೀಯಾ? ಹಾಂ, ಇವಾಗ ಹೇಳ್ಕೊ. ಅಯ್ಯಪ್ಪ ಎಕ್ಸ್ಪಲ್ಸ್ ಅಲ್ಲ ಬ್ರೋ, ಇದು ಹಿಮಾಲಯನ್ನು. ಒಂದು ನಿಮಿಷ ತಡಿ, ಕೆಳಗಡೆ ಇಟ್ಕೊಂಡಿರೋದು ಬೆಸ್ಟು. ಅಂದರೆ ಇದೆ ಒಂದು ನಿಮಿಷ. ಇದೆ ಬ್ರೋ, ಇದು ಬ್ರೋ ಈ ಕಡೆಯಿಂದ. ಅವ್ರಿಗೆ ವೆಯ್ಟ್ ಜಾಸ್ತಿ ಆಗುತ್ತೆ. ಬ್ರೋ ಆಗಲ್ಲ, ಹಂಗಾಗಲ್ಲ. ಅಲ್ಲ ಶಿಫ್ಟಿಂಗ್ ಆಗತ್ತಲ್ಲ, ಏನು ಪ್ರಾಬ್ಲಮ್ ಇಲ್ಲಲ್ಲ, ಮಾಡ್ಕೋ ಆರಾಮಾಗಿ ಬ್ರೋ. ನಾವು ಇವಾಗ ಎಕ್ಸ್ಪಲ್ಸ್ ತೊಗೊಂಡು ಆ ಕಡೆ ತನಕ ಇಳಿಸ್ತಾ ಇದೀವಿ. ಹಾಂ ಬ್ರೋ, ಅವ್ರಿಗೆ ಒಂದು ಫೋಟೋ ತಕ್ಕೊಡಿ ಬ್ರೋ. ಮೋನ್ ಕ್ಲಚ್ ಬಿಡು, ಕ್ಲಚ್ ಬಿಟ್ಟು ಹಚ್ಬಿಡು. ಹಾಂ ಅಷ್ಟೇ, ಬಾ ಹಿಂದಕ್ಕೆ ಬಾ. ಬರಲಿ, ಇನ್ನೂ ಹಿಂದಕ್ಕೆ ಹೋಗು, ಜಾಗ ಇದೆ, ಹೋಗು. ಇವಾಗ ಇತ್ಕೋ ಅಷ್ಟೇ. ಆಹಾ, ಎಕ್ಸ್ಪಲ್ಸ್ ಓಡ್ಸಕ್ಕೆ ಮಜಾ ಇದೆ ಬ್ರೋ ಬೂಟ್ಸಲ್ಲಿ. ಸರ್ಕೋ ಹೋಗೋಣ, ರೆಡಿನಾ ನೋಡು. ಹಾಂ ಹಾಂ, ಎಲ್ಲ ತೊಗೊಂಡಿನಿ ಬ್ರೋ, ಬನ್ನಿ. ವಾವ್, ಎಕ್ಸ್ಪಲ್ಸ್ ಓಡ್ಸೋ ಮಜಾನೇ ಮಜಾ ಗುರು, ನಿಜವಾಗ್ಲು. ಬೂಟ್ಸಲ್ಲಿ ಅಷ್ಟೇ, ಇದು ಲಿವರು ಆರಾಮಾಗಿ ಹಿಡಿಸ್ತಾ ಇದೆ. ಬ್ರೇಕ್ ಎಲ್ಲ ಹೊಡಿಬೋದು ಚೆನ್ನಾಗಿ. ಏನು ಮಾಡೋಣ? ಓಹೋ, ನವಿಲು ಸರಿಯಾಗಿ ಇದೆ ಗುರು. ಇದು ಅದು ಆಫ್ ರೋಡ್ ಇದು. ಅಪ್ಪ ಸಕ್ಕತ್ತಾಗಿದೆ ಗುರು ಆಫ್ ರೋಡಿಂಗ್ ಮಾತ್ರ. ಎಲ್ಲ ಬರ್ತೀಯಾರಲ್ಲ ನೋಡು ಹಿಂದ್ಗಡೆ, ಇಬ್ರು ಬರ್ತಿದಾರ ನೋಡು ಮಗ ಹಿಂದ್ಗಡೆ. ಬನ್ನಿ ಬ್ರೋ. ಸೆಕೆಂಡ್ಸ್ 65,000 ಅಂತೆ ಗೈಸ್. ಏನು ಬ್ರೋ? ಸರಿ, ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಡ್ರಿ ಹೋಗೋಣ. ಓಡಿಸ್ಕೊಂಬನ್ನಿ, ನಾನು ನಿನ್ನ ಗಾಡಿ ಎಸ್ಕೊಂಡ್ಬರ್ತೀನಿ. ಬಾ 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 ಮಗ, ಬಾರೋ ಹೋಗೋಣ ಬಾ.